ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ದಿಸ್ ಇಸ್ ಮೈ ಡೇ 3 ಆಫ್ ಅ ಹೆಲ್ದಿ ಲೈಫ್ ಸ್ಟೈಲ್. ಬೆಳಗ್ಗೆನೇ ಪೂಜೆ ಮಾಡಿಕೊಂಡೆ. ಹಾಗೆ ಇವತ್ತು ನಾನೊಂದು ಹೆಲ್ದಿ ರೆಸಿಪಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಲಂಚ್ಗೆ. ಮಾರ್ನಿಂಗೆ ನಾನು ಓಟ್ಸ್ ರೆಸಿಪಿ ಮಾಡ್ಕೊಂಡಿದ್ದೆ, ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಹೆಲ್ದಿ ಲಂಚ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಎಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಲಂಚ್ಗೆ ಬೀಟ್ರೂಟ್ ಚಪಾತಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು 1 ಫುಲ್ ಬೀಟ್ರೂಟ್ ಹಾಕ್ಕೊಂಡ್ಬಿಟ್ಟೆ. ನೀವು 1 ಫುಲ್ ಬೀಟ್ರೂಟ್ ಹಾಕೋಬೇಡಿ, ಹಾಫ್ ಬೀಟ್ರೂಟ್ ಹಾಕೊಳ್ಳಿ. ಇಬ್ಬರೇ ಇದ್ದರೆ, ಸುಮಾರು ಜನ ಇದ್ದರೆ ನೀವು 1 ಫುಲ್ ಬೀಟ್ರೂಟ್ ಹಾಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಈ ಥರ ನುಣ್ಣಗಾಗಬೇಕು, ತರಿ ತರಿಯಾಗಿರಬಾರ್ದು. ಇವಾಗ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಚಪಾತಿ ಹಿಟ್ಟು ತೊಗೊಳ್ಳಿ. ನಾನು ಇಬ್ಬರಿಗೆ ಅಂತ ಇಷ್ಟೇ ಕ್ವಾಂಟಿಟಿಯಲ್ಲಿ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಹೀಗೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ನೀವು ಸಾಲ್ಟ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು 1 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕಿ ಇವಾಗ ರುಬ್ಬಿಟ್ಕೊಂಡಿರೋ ಬೀಟ್ರೂಟ್ನ ಇದಕ್ಕೆ ಸೇರಿಸ್ಕೋಬೇಕು. ನಾನು 1 ಫುಲ್ ಬೀಟ್ರೂಟ್ ಹಾಕಿಬಿಟ್ಟೆ, ಅದಕ್ಕೆ ತುಂಬ ಮೆತ್ತಗಾಯಿತು ಹಿಟ್ಟು. ನೀವು 1 ಬೀಟ್ರೂಟ್ ಹಾಕಬೇಡಿ, ಹಾಫ್ ಬೀಟ್ರೂಟ್ ಹಾಕಿ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಿಟ್ಟು. ಸೊ ಈ ಥರ ನೀವು ಕಲಿಸ್ಕೋಬೇಕು. ಸ್ಪೂನಲ್ಲಿ ಫಸ್ಟ್ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು, ನೀವು ಯಾವ ಇದರಲ್ಲಿ ರುಬ್ಬಿರ್ತೀರಲ್ಲ ಅದರಲ್ಲೇ ವಾಟರ್ ಹಾಕ್ಬಿಟ್ಟು ನಿಧಾನಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋತಾ ಹೋಗಬೇಕು. ಈ ಥರ ಆಯಿಲ್ ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ಈ ಥರ ಹದಕ್ಕೆ ಬರಬೇಕದು ಚಪಾತಿ ಹಿಟ್ಟು. ಸೊ ಇವತ್ತು ನಂದೊಂದು ಪಾರ್ಸಲ್ ಬಂದಿತ್ತು ಅಮೆಝಾನಿಂದ. ನಾನು ತುಂಬ ದಿನದಿಂದ ಕಾಯ್ತಿದ್ದೆ ಇದನ್ನು ತರ್ಸೋಕ್ಕೆ, ಬಟ್ ಇವಾಗ ತರಿಸಿಟ್ಕೊಂಡಿದ್ದೀನಿ. ಯಾವಾಗ ಓದ್ತೀನಿ ಅಂತ ಗೊತ್ತಿಲ್ಲ, ಒಂದು ರೈಟ್ ಟೈಮ್ಗೆ ಕಾಯ್ತಿದ್ದೀನಿ. ಸೊ ನನಗೆ ಯಾವಾಗ ಓದಬೇಕು ಅನಿಸುತ್ತೆ ಆವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಪಾರ್ಸಲ್ ಬಂದಿತ್ತು ಇವತ್ತು. ನಾನೊಂದು ಭಗವದ್ಗೀತೆ ತರಿಸ್ಕೊಂಡಿದ್ದೆ, 2 ತರಿಸ್ಕೊಂಡಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅವ್ರಿಗೂ ಒಂದು ನನಗೊಂದು ಅಂತೇಳಿ. ಬಟ್ ಆ್ಯಕ್ಚುಲಿ ನಾನು ಭಗವದ್ಗೀತೆನ ಮಧುರಾಗಿ ಹೋದಾಗಲೇ ತಂದಿದ್ದೆ, ಬೃಂದಾವನಕ್ಕೆ ಹೋದಾಗ ಲಾಸ್ಟ್ ಇಯರು. ಬಟ್ ಅದನ್ನು ನಾನು ನಮ್ಮ ತವ್ರ ಮನೆಗೆ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಒಂದು ಆರ್ಡ್ರ್ ಮಾಡಿಕೊಂಡೆ ಓದೋಣ ಅಂಥೇಳಿ. ಬಟ್ ಇವಾಗ ರೈಟ್ ಟೈಮ್ ಅಲ್ಲ, ನಾನು ಒಂದು ಅಂದ್ಕೊಂಡಿದ್ದೀನಿ, ಅದಾದಮೇಲೆ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಭಗವದ್ಗೀತೆ. ಸೊ ಅದು ಇವತ್ತು ಆರ್ಡರ್ ಬಂದಿತ್ತು, ಅಮೆಝಾನಿಂದ ತರಿಸಿದ್ದು. ಬೇಕಾಗಿ ಜ್ಯುವೆಲರಿ ಕೂಡ ಬಂದಿತ್ತು. ನಾನು ಈ ಜ್ಯುವೆಲರಿ ಶೂಟ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ ಈ ಲಾಗ್ ಹಾಕೋ ಅಷ್ಟರಲ್ಲಿ. ಬೇಕಿದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಥವಾ ನನ್ನ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ನೀವಲ್ಲಿ ಲಿಂಕ್ ಅಂತ ಟೈಪ್ ಮಾಡಿದರೆ ನಿಮಗೆ ಲಿಂಕ್ ಬರುತ್ತೆ, ನೀವು ಆರಾಮಾಗಿ ಬೈ ಮಾಡ್ಕೋಬೋದು. ನೋಡಿ, ಈ ಥರ ಇದೆ ಜ್ಯುವೆಲರಿ. ನಂಗೆ ತುಂಬಾ ಇಷ್ಟ ಆಯಿತು ಜ್ಯುವೆಲರಿ. ಥಿಕ್ನೆಸ್ಸು ತುಂಬ ಚೆನ್ನಾಗಿತ್ತು ಜ್ಯುವೆಲರಿ. ನಾನು ಇದನ್ನು ಬೇಕಾದರೆ ಶಾರ್ಟ್ಸ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಇಯರಿಂಗ್ಸು ಈ ಥರ ಬಂದಿತ್ತು. ಜ್ಯುವೆಲರಿ ತುಂಬ ಚೆನ್ನಾಗಿತ್ತು. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ನೆಕ್ಸ್ಟು ಇನ್ನೊಂದು ಜ್ಯುವೆಲರಿ. ಈ ಜ್ಯುವೆಲರಿ ನಾನು ತುಂಬ ಕಡೆ ನೋಡಿದ್ದೆ, ತುಂಬ ಜನ ಬೈ ಮಾಡಿದರು. ಸೊ ಅದಕ್ಕೆ ಬೈ ಮಾಡಿದೆ ನೋಡೋಣ ಅಂತ. ಇದು ಮೈಸೂರು ಸಿಲ್ಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜ್ಯುವೆಲರಿ. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಈ ಥರ ಡಬಲ್ ಲೇಯರ್ ಬಂದಿತ್ತು ನೆಕ್ಲೆಸ್ಸು, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಮಧ್ಯಾಹ್ನ ಎಲ್ಲ ಶೂಟ್ ಮುಗಿಸ್ಕೊಂಡೆ, ಜ್ಯುವೆಲರೀಸ್ ಇದೆಲ್ಲ ಶೂಟ್ ಮುಗಿಸ್ಕೊಂಡೆ. ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಇವಾಗ ನಾನು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು 1 ಪೂರ್ತಿ ಬೀಟ್ರೂಟ್ ಹಾಕಿರೋದ್ರಿಂದ ಈ ಥರ ತುಂಬ ಮೆತ್ತಗಾಗ್ಬಿಟ್ಟಿತ್ತು. ಸೊ ನೀವು ಹಾಫ್ ಬೀಟ್ರೂಟ್ ಹಾಕ್ಕೊಳ್ಳಿ, ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಆದರೂ ನಾನು ಕಷ್ಟಪಟ್ಟು ಅದರಲ್ಲೇ ಮಾಡಿಕೊಂಡೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾನು ಆಮೇಲೆ ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ಸೊ ನಾನು ಬೀಟ್ರೂಟ್ ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಂಡಿದ್ದೆ. ಇವತ್ತಿನ ಹೆಲ್ದಿ ರೆಸಿಪಿ ಇದಾಗಿತ್ತು. ಕನ್ಸಿಸ್ಟೆನ್ಸಿ ಕ್ರಿಯೇಟ್ಸ್ ಎ ಸಕ್ಸಸ್. ನಿರಂತರ ಪ್ರಯತ್ನ ಇದ್ದರೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.